ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಮಕ್ಕಳು ಮಾಡ್ಕೊಳ್ಬೇಡಿ, ಅಂಡಾನು ಫ್ರೀಸಿಂಗ್ ಮಾಡಿ, ಹಿಂಗ್ ಹೇಳಿದ ರಾಮ್ ಚರಣ್ ಪತ್ನಿಗೆ ಟಾಂಗ್ ಕೊಟ್ರು ವೈದ್ಯೆ. ಹೌದು, ತೆಲುಗು ನಟ ರಾಮ್ ಚರಣ್ ಪತ್ನಿ ಉಪಾಸನ ಕೊಟ್ಟಿರೋ ಹೇಳಿಕೆ ಭಾರಿ ವಿವಾದಕ್ಕೆ ಕಾರಣವಾಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚು ಹಚ್ಚಿದೆ ಅಂತಾನೆ ಹೇಳ್ಬೋದು. ಉಪಾಸನ ಕೊನಿಡೆಲ ಉದ್ಯಮ ಕ್ಷೇತ್ರದಲ್ಲಿ ಸಖತ್ ಹೆಸರು ಮಾಡಿದವರು. ಇತ್ತೀಚೆಗಷ್ಟೇ ಹೈದರಾಬಾದ್ನ IITಯಲ್ಲಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಯುವ ಜನತೆಯನ್ನ ಉದ್ದೇಶಿಸಿ ಮಾತನಾಡಿದ ಇವರು, ನಾನು ಸ್ವಂತ ಕಾಲಿನ ಮೇಲೆ ನಿಂತಿದ್ದೇನೆ, ಆರ್ಥಿಕವಾಗಿ ಸ್ವತಂತ್ರಳಾಗಿದ್ದೇನೆ. ಅದೇ ರೀತಿ ನೀವು ನಿಮಗಾಗಿ ಕೆಲಸ ಮಾಡಿ. 30 ವರ್ಷ ತುಂಬುವ ಮೊದಲೇ ನಿಮ್ಮ ಗುರಿಗಳನ್ನ ನಿಗದಿಪಡಿಸಿ, ಕೆರಿಯರ್ ಸೆಟ್ ಮಾಡ್ಕೊಳ್ಳಿ. ಜೊತೆಗೆ ಹೆಣ್ಮಕ್ಳು ಅಂಡಾನು ಫ್ರೀಸ್ ಮಾಡ್ಕೊಳ್ಳಿ. ಇದು ಮಹಿಳೆಯರಿಗೆ ದೊಡ್ಡ ವಿಮೆ ಇದ್ದಂತೆ ಅಂತ ಉಪಾಸನ ಹೇಳಿಕೆಯನ್ನ ನೀಡಿದ್ದರು. ಇವರ ಈ ಹೇಳಿಕೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿದ್ದವು. ಕೆಲವರು ಇವರ ಹೇಳಿಕೆಯನ್ನ ಸಮರ್ಥಿಸಿಕೊಂಡ್ರೆ ಮತ್ತೆ ಕೆಲವರು ಉಪಾಸನ ವಿರುದ್ಧ ಆಕ್ಷೇಪಿಸಿದ್ರು. ಈ ಬಗ್ಗೆ ಮಾತನಾಡಿದ ಹಲವರು, ಉಪಾಸನ ಅವರ ಸಲಹೆ ಎಲ್ಲರಿಗೂ ಅನ್ವಯಿಸುವುದಿಲ್ಲ, ಇದು ಕೇವಲ ಶ್ರೀಮಂತ ಕುಟುಂಬಗಳಿಗೆ ಮಾತ್ರ ವರ್ಕ್ ಆಗುತ್ತೆ. ಇವರ ಈ ಮಾತು ಕೇಳಿ ಯಾರು ಮದುವೆಯನ್ನ ಮುಂದೂಡಬೇಡಿ ಎಂದು ಹೇಳಿದ್ದಾರೆ. ಏನಿದು ಎಗ್ ಫ್ರೀಸಿಂಗ್ ಅಂದ್ರೆ, ಯಾಕೆ ಈ ಸಲಹೆ ಕೊಟ್ಟರು ಉಪಾಸನ, ಈ ಹೇಳಿಕೆ ಇಷ್ಟೊಂದು ವಾದವಾಗ್ತಿರೋದು ಯಾಕೆ ಅಂತ ನೋಡೋದಾದ್ರೆ, ಎಗ್ ಫ್ರೀಸಿಂಗ್ ಅಂದ್ರೆ ಮಹಿಳೆ ತನ್ನ ಅಂಡಾಣುಗಳನ್ನ ಶೇಖರಿಸಿಟ್ಟು ತದನಂತರ ತನಗೆ ಇಷ್ಟ ಬಂದಾಗ ಮಕ್ಕಳನ್ನ ಪಡೆಯೋದು. ಆದ್ರೆ ಇದು ದುಬಾರಿ ಕೆಲಸ. ಭಾರತದಲ್ಲಿ ಇದಕ್ಕೆ 80,000ದಿಂದ 3 ಲಕ್ಷದವರೆಗೆ ಖರ್ಚಾಗುತ್ತೆ. ಮೇಂಟೆನೆನ್ಸ್ ಖರ್ಚು ಸಪರೇಟ್ ಇರುತ್ತೆ. ಆಸ್ಪತ್ರೆಗಳು ವರ್ಷಕ್ಕೆ 10,000ದಿಂದ 30,000 ಖರ್ಚು ಮಾಡುತ್ತೆ. ಎಗ್ ಫ್ರೀಸಿಂಗ್ ಅವಧಿ ಹೆಚ್ಚಾದಂತೆಲ್ಲ ಖರ್ಚು ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ಉಪಾಸನ ಹೇಳಿಕೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿತ್ತು. ಇದೀಗ ಡಾಕ್ಟರ್ ಗುಂಜನ್ ದೇಶಪಾಂಡೆ ಎಂಬುವವರು ಉಪಾಸನ ಮಾತನ್ನ ಟೀಕಿಸಿ, ಮದುವೆ ವೃತ್ತಿ ಜೀವನಕ್ಕೆ ಎಂದಿಗೂ ಅಡ್ಡಿಯಾಗುವುದಿಲ್ಲ ಎಂದು ಹೇಳಿದ್ದಾರೆ. ಈ ಬಗ್ಗೆ ಗುಂಜನ್ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನ ಶೇರ್ ಮಾಡಿಟ್ಟುಕೊಂಡಿದ್ದರು. ನನಗೆ 23 ವರ್ಷಕ್ಕೆ ಮದುವೆ ಆಯಿತು, 27 ವರ್ಷಕ್ಕೆ ಮನೆ ಮಾಡಿದೆ, 28 ವರ್ಷಕ್ಕೆ ಮೊದಲ ಮಗು, 29 ವರ್ಷಕ್ಕೆ ಅಖಿಲ ಭಾರತ ನೇತ್ರ ವಿಜ್ಞಾನ ಕೇಂದ್ರ ಸಹಭಾಗಿತ್ವ ಪಡೆದೆ, 30 ವರ್ಷಕ್ಕೆ 2ನೇ ಮಗು, 33 ವರ್ಷಕ್ಕೆ ಅಂತಾರಾಷ್ಟ್ರೀಯ ನೇತ್ರ ವಿಜ್ಞಾನ ಮಂಡಳಿಯ ಪಾಲುದಾರಿಕೆ ಪಡೆದೆ, 36 ವರ್ಷಕ್ಕೆ ರಾಯಲ್ ಕಾಲೇಜ್ ಆಫ್ ಸರ್ಜನ್ ಸಹಭಾಗಿತ್ವವನ್ನ ಪಡೆದೆ. ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾದ ನನಗೆ ವೈವಾಹಿಕ ಜೀವನ ವೃತ್ತಿ ಜೀವನಕ್ಕೆ ಅಡ್ಡಿಯಾಗಿಲ್ಲ ಎಂದು ವಿವರಿಸುತ್ತಾ, ಮದುವೆ ಎಂದಿಗೂ ನಿಮ್ಮ ವೃತ್ತಿ ಜೀವನವನ್ನ ಅಡ್ಡಿ ಮಾಡುವುದಿಲ್ಲ ಎಂದು ಹೇಳಿದ್ದಾರೆ.